ಅತ್ಯಂತ ಆಪ್ತವಾಗಿರ್ತಕ್ಕಂಥ ಈ ಸಂಚಿಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಟೈಮ್ಸ್ ಆಫ್ ಕಾರ್ಕಳ ವಾಹಿನಿ ವೀಕ್ಷಣೆ ಮಾಡ್ತಾ ಇರತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಜ್ಞಾನಪಥ ಸಂಚಿಕೆಯ ಮೊದಲ ಸಂಚಿಕೆ ಇವತ್ತು ಪ್ರಸಾರವಾಗ್ತಾ ಇದೆ. ಹೌದು, ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಎಲ್ರಿಗೋಸ್ಕರ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ವಿವೇಕಾನಂದರ ಹುಟ್ಟುಹಬ್ಬ ದಿವಸ ಆರಂಭಗೊಳ್ತಾ ಇದೆ. ಜನವರಿ 12 ರಾಷ್ಟ್ರೀಯ ಯುವ ದಿನ ಅಂಥೇಳಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಅದಮ್ಯವಾದ ಚೇತನ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಅವರು. ಅವರ ಬದುಕಿನಲ್ಲಿ ಆಗಿರ್ತಕ್ಕಂಥ ಕೆಲವು ಮಿರಾಕಲ್ಸ್ಗಳು, ಅದ್ಭುತಗಳು, ಇದನ್ನೆಲ್ಲ ಎಣಿಸ್ಕೊಳ್ಳುವಾಗ ನಮಗೆ ತುಂಬ ರೋಮಾಂಚನ ಆಗಲಿ ಸ್ಟಾರ್ಟ್ ಆಗ್ತದೆ. ಇವತ್ತಿನ ಸಂಚಿಕೆಯನ್ನು ನಾವೆಲ್ಲ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸೊ ವಿವೇಕಾನಂದರ ವ್ಯಕ್ತಿತ್ವ ರೂಪುಗೊಂಡದ್ದು ಹೇಗೆ, ತ್ರಿವೇಣಿ ಸಂಗಮ ಆದದ್ದು ಹೇಗೆ, ಇದನ್ನು ನಾನು ನಿಮಗೆ ಬಹಳ ಚಂದವಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಮೂಲಕ ಹೇಳ್ತಾ ಹೋಗ್ತೇನೆ. ಇದೆಲ್ಲ ನಮ್ಮೊಳಗೆ ಪ್ರವಹಿಸಬೇಕು ಅಂತ ನಮ್ಗೆ ಆಸೆ ಇರ್ತಕ್ಕಂಥದ್ದು. ವಿವೇಕಾನಂದರ ವ್ಯಕ್ತಿತ್ವ ಅರಳಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಅವರ ತಂದೆ ವಿಶ್ವನಾಥ್ ದತ್ತ ಅವರು. ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಲಾಯರ್ ಆಗಿದ್ದರು. ಲಕ್ಷಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು. ಬಂದ ಹಣವನ್ನೆಲ್ಲ ದಾನ ಮಾಡಿ ಖಾಲಿ ಮಾಡ್ತಾ ಇದ್ರು. ಮನೆಗೆ ಮಧ್ಯಾಹ್ನ ಬಂದವರಿಗೆಲ್ಲ ಊಟ ಮಾಡಿಸಿ ಕಳಿಸ್ತಾ ಇದ್ರು. ಎಲ್ಲ ಹಣ ಖಾಲಿ ಆಗ್ತಿತ್ತು. ಇದನ್ನು ನೋಡ್ತಾ ಇರತಕ್ಕಂಥ ಸಣ್ಣ ಹುಡುಗ ನರೇಂದ್ರ ತುಂಬ ಬಿಸಿ ಮಾಡ್ಕೊಳ್ತಾನೆ, ಟೆನ್ಷನ್ ಮಾಡ್ಕೊಳ್ತಾನೆ. ಅಪ್ಪ ಎಲ್ಲ ಹಣವನ್ನು ದಾನ ಮಾಡ್ತಾ ಇದ್ದಾರೆ, ನನಗೇನು ಉಳಿಸ್ಕೊಳ್ತಾ ಇಲ್ಲ ಅಂತ ಆತಂಕ ಸ್ಟಾರ್ಟ್ ಆಯಿತು. ನೇರವಾಗಿ ಹೋಗಿ ಚಿಗುರು ಮೀಸೆ ಹುಡುಗ ಅಪ್ಪನನ್ನು ಪ್ರಶ್ನೆ ಮಾಡ್ತಾನೆ. ಎಲ್ಲವನ್ನ ಖಾಲಿ ಮಾಡ್ತಾ ಇದೆಯಾ ಅಪ್ಪ, ನನಗೇನು ಉಳಿಸ್ಕೊಳ್ತಾ ಇಲ್ಲ, ನನಗೇನು ಉಳಿಸ್ಕೊಳ್ತಾ ಇಲ್ಲ ಅಂತ ಹೇಳುವಾಗ ಅಪ್ಪ ಮಗನನ್ನು ದರ 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 ಎಳ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಕನ್ನಡಿ ಮುಂದೆ. ಆಮೇಲೆ ಹೇಳ್ತಾರೆ, ನನ್ನ ಪ್ರೀತಿ ಹುಡುಗ, ನೋಡು, ನಿಂಗೆ ಇಷ್ಟು ಅದ್ಭುತವಾದ ವ್ಯಕ್ತಿತ್ವನ ಕೊಟ್ಟಾಗಿದೆ, ನಾನು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಜಗತ್ತಿನ ಪ್ರತಿಯೊಬ್ಬ ಅಪ್ಪ ಕೂಡ ಹೇಳಬೇಕಾಗಿರ್ತಕ್ಕಂಥ ಮಾತಿದು. ಇಷ್ಟೊಂದು ಅದ್ಭುತವಾದ ವ್ಯಕ್ತಿತ್ವ ಕೊಟ್ಟಾಗಿದೆ ಮಗ, ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥ ಮಾತನ್ನು ಅಪ್ಪ ಹೇಳಿದಾಗ ಮಗನ ಬದುಕಿನಲ್ಲಿ ಮೊದಲ ಟರ್ನಿಂಗ್ ಪಾಯಿಂಟ್ ಬಂತು ಅಂತ ನಾನು ಅರ್ಥ ಮಾಡ್ಕೊಳ್ತೇನೆ. ಆಮೇಲೆ ಎರಡನೇ ಟರ್ನಿಂಗ್ ಪಾಯಿಂಟ್ಸ್ ಬಂದಿರತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಅಮ್ಮ ಭುವನೇಶ್ವರಿ ದೇವಿ. ಶ್ರೇಷ್ಠವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ಓದ್ಕೊಂಡಿರ್ತಕ್ಕಂಥವರು. ಪ್ರತಿದಿನ ಸಾಯಂಕಾಲ ಮಗನನ್ನ ಕಾಲ ಮೇಲೆ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನು ಅಮ್ಮ ಹೇಳ್ತಾ ಇದ್ರು. ಸಣ್ಣ ಹುಡುಗ ಎಲ್ಲವನ್ನ ಕಿವಿಗೊಟ್ಟು ಆಲಿಸ್ತಾ ಇದ್ದ. ತನ್ನದೇ ಆದ ಕಾಲ್ಪನಿಕ ಸಾಮ್ರಾಜ್ಯವನ್ನ ಕಟ್ಕೊಳ್ತಾ ಇದ್ದ. ಹೀಗಿರುವಾಗ ಒಂದು ದಿವಸ ಮಗನಿಗೆ ಬಹಳ ಕುತೂಹಲ ಸ್ಟಾರ್ಟ್ ಆಯಿತು. ರಾಮಾಯಣದ ಕಥೆಗಳನ್ನು ಕೇಳ್ತಾ ಇರ್ತಕ್ಕಂಥ ಹುಡುಗನಿಗೆ ಹನುಮಂತ ನೋಡಬೇಕು ಅಂತ ಆಸೆ ಸ್ಟಾರ್ಟ್ ಆಯಿತು. ನೇರವಾಗಿ ಕೇಳ್ತಾನೆ, ಅಮ್ಮ ನನಗೆ ನಂಬಿಕೆ ಬರಬೇಕು ರಾಮಾಯಣದಲ್ಲಿ ಅಂತ ಆದ್ರೆ ಹನುಮಂತನ ನೋಡಬೇಕು, ತೋರಿಸ್ತೀಯಾ ಅಂತ ಹೇಳ್ತಾನೆ. ಆಗ ಅಮ್ಮ ಏನು ಹೇಳ್ತಾರೆ, ನಮ್ಮ ಮನೆ ಹಿಂದೆ ಒಂದು ಬಾಳೆ ತೋಟ ಇದೆ, ರಾತ್ರಿ ಹೊತ್ತು ಹನುಮಂತ ಬರ್ತಾನೆ ಬಾಳೆಹಣ್ಣು ತಿನ್ಲಿಕ್ಕೋಸ್ಕರ, ಹೋಗಿ ಕಾದು ಕುತ್ಕೋ ಅಂತ ಹೇಳ್ತಾನೆ. ಈ ಸಣ್ಣ ಹುಡುಗ ಜೋರಾಗಿರ್ತಕ್ಕಂಥ ಡಿಸೆಂಬರ್ ತಿಂಗಳ ಚಳಿಯಲ್ಲಿ ಹೋಗಿ ಕಾದು ಕುತ್ಕೊಳ್ತಾನೆ. ಇಡೀ ರಾತ್ರಿ ಕುತ್ಕೊಳ್ತಾನೆ, ಹನುಮಂತ ಬರ್ತಾನೆ ಬರ್ತಾನೆ ಅಂತ ಹೇಳಿ. ಬಟ್ ಹನುಮಂತ ಬರೋದಿಲ್ಲ. ಮಗನಿಗೆ ಬೇಸರ ಆಯ್ತು. ಹೋಗಿ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ಹನುಮಂತ ಬರ್ತಿ ಅಂತ ಹೇಳಿದ್ಯಲ್ಲ, ಹನುಮಂತ ಬರಲಿಲ್ಲ ಅಂತ ಹೇಳಿ ಆಕ್ಷೇಪಣೆಗಳನ್ನ ಮಾಡ್ತಾನೆ. ಆಗ ಅಮ್ಮ ಹೇಳ್ತಾರೆ, ಮಗನೇ ಆತಂಕ ಮಾಡಬೇಡ, ಅವಸರ ಮಾಡ್ಕೋಬೇಡ, ಹನುಮಂತ ರಾಮಸೇತು ಕಟ್ಲಿಕ್ಕಂತ ಹೋಗಿದ್ದಾನೆ, ನಾಳೆ ಬರ್ತಾನೆ, ಕಾದು ಕುತ್ಕೋ. ಮರುದಿವಸ ಪುನಃ ಡಿಸೆಂಬರ್ ತಿಂಗಳ ಚಳಿಯಲ್ಲಿ ಹುಡುಗ ಹೋಗಿ ಕಾದು ಕುತ್ಕೊಳ್ತಾನೆ. ಸಣ್ಣ ಹುಡುಗ ಹನುಮಂತ ಬರಬೇಕು ಬರಬೇಕು ಅಂತ ಆಸೆ ಪಡ್ತಾನೆ. ಆದರೆ ಹನುಮಂತ ಬರೋದಿಲ್ಲ ಅಂತ ಹೇಳುವಂಥದ್ದು. ಮತ್ತೆ ಆಕ್ಷೇಪಣೆಯ ಧ್ವನಿ, ಅಮ್ಮ ಹನುಮಂತ ಬರಲಿಲ್ಲ, ಯಾಕೆ ಸುಳ್ಳು ಹೇಳ್ತಾ ಇದೆಯಾ, ಯಾಕೆ ಸುಳ್ಳು ಹೇಳ್ತಾ ಇದೆಯಾ. ಆಗ ತಾಯಿ ಹೇಳ್ತಾಳೆ, ಸುಳ್ಳು ಹೇಳ್ತಾ ಇಲ್ಲ ಮಗ, ಹನುಮಂತ ಮುದ್ರೆ ಉಂಗುರವನ್ನ ಕೊಡ್ಲಿಕ್ಕೆ ಹೋಗಿದ್ದಾನೆ, ನಾಳೆ ಖಂಡಿತ ಬರ್ತಾನೆ, ಕಾದು ಕುತ್ಕೋ ಅಂತ ಅಮ್ಮ ದಿನಾಲೂ ಒಂದೊಂದು ಕಥೆಯನ್ನು ಹೇಳ್ತಾ 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 ಮುಂದಕ್ಕೆ ಹೋಗ್ತಾರೆ. ಬಟ್ ಹನುಮಂತ ಬರೋದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ, ಯಾಕೆ ಅಮ್ಮ ಈ ಸುಳ್ಳು ಹೇಳ್ತಾ ಹೋದ್ರು? ನಾವೆಲ್ಲ ಯೋಚಿಸ್ಬೇಕಾ ಸಂಗತಿ ಇದು. ಅಮ್ಮ ಯಾಕೆ ದಿವಸಕ್ಕೊಂದು ನೆಪ ಹೇಳ್ತಾ ಮುಂದಕ್ಕೆ ಹೋದ್ರು? ತುಂಬ ಸುಲಭ ಇದೆ. ಹನುಮಂತ ಬರೋದಿಲ್ಲ ಅಂತ ಗೊತ್ತಾಯಿತು ಅಂತಾದ್ರೆ ಮಗ ವಿಶ್ವಾಸ ಕಳ್ಕೊಳ್ತಾನೆ ಹನುಮಂತನ ಪಾತ್ರದಲ್ಲಿ, ಮಗ ವಿಶ್ವಾಸವನ್ನ ಕಳ್ಕೊಳ್ತಾನೆ ರಾಮಾಯಣದಲ್ಲಿ. ಇದಾಗಬಾರದು ಎಂಬ ಕಾರಣಕ್ಕೋಸ್ಕರ ಅಮ್ಮ ಹಾಗೆ ಮಾಡ್ತಾ ಇದ್ರೆ ಹೊರತು ಬೇರೆ ಕಾರಣಕ್ಕೋಸ್ಕರ ಅಲ್ಲ. ಏನಿದ್ರೂ ಕೂಡ ಕಾಲ ಮೇಲೆ ಕೂರಿಸ್ಕೊಂಡು ರಾಮಾಯಣದ ಮಹಾಭಾರತದ ಕಥೆಗಳನ್ನು ಹೇಳ್ತಾ 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 ಅದ್ಭುತವಾದ ಕಾಲ್ಪನಿಕ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಮೌಲ್ಯಗಳನ್ನ ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಅಮ್ಮ ಆದ್ರು. ಅಮ್ಮ ಅವರ ಬದುಕಲ್ಲಿ ಎರಡನೇ ಟರ್ನಿಂಗ್ ಪಾಯಿಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ವಿವೇಕಾನಂದರ ಎರಡನೇ ಮೆಟ್ಟಲು ಪೂರ್ತಿ ಆಯಿತು ಅಂತ ಹೇಳುವಂತಾಗ. ಸ್ನೇಹಿತರೆ, ಮೂರನೇ ಮೆಟ್ಟಲು ಯಾವುದು? ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಮೆಟ್ಟಲದು. 14 ವರ್ಷ ಪ್ರಾಯದ ಹುಡುಗ ಪ್ರಶ್ನೆ ಮಾಡಿ ಸ್ಟಾರ್ಟ್ ಮಾಡ್ತಾನೆ, ದೇವರಿಲ್ಲ 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 ಅಂತ ಹೇಳಿ. ನಂಗೆ ದೇವರನ್ನು ತೋರಿಸಿ ಅಂತ ಪ್ರಶ್ನೆ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಆಗ ಯಾರೋ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸ ಅಂತ ಒಬ್ಬರು ಇದ್ದಾರೆ,
ಕಾಳಿಕಾ ಮಾತೆ ಆರಾಧನೆ ಮಾಡ್ತಾರೆ ದೇವಸ್ಥಾನದಲ್ಲಿ. ಅವರ ದೇವರನ್ನ ಕಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡ್ಕೊಂಬ ಅಂತ ಹೇಳ್ತಾರೆ. ಆಗ ನರೇಂದ್ರನ ವಯಸ್ಸು 18 ವರ್ಷ ಆಗಿತ್ತು. ಚಿಗುರು ಮೀಸೆ ಮೂಡುವಂಥ ವಯಸ್ಸಾಗಿತ್ತು. ಹೋಗಿ ರಾಮಕೃಷ್ಣ ಪರಮಹಂಸರು ನೋಡಬೇಕು ಅಂತ ಆಸೆ ಪಡ್ತಾನೆ. ಮೊದಲ ಬಾರಿ ಭೇಟಿ ಮಾಡಿದಾಗ ಮಂಚದ ಮೇಲೆ ಗುರುಗಳು ಮಲಗಿದ್ದಾರೆ. ಗಡ್ಡ ಇದೆ, ಕಣ್ಣುಗಳಲ್ಲಿ ಹೊಳಪಿಲ್ಲ, ಗಾಢವಾದ ನಿದ್ರೆಯಲ್ಲಿದ್ದಾರೆ. ಔಷಧಿಯ ಪಾತ್ರೆಗಳೆಲ್ಲ ಹತ್ತಿರದಲ್ಲಿದೆ, ಕಮಟು ವಾಸನೆ ಇದೆ. ಹುಡುಗ ನೋಡ್ತಾನೆ, ತುಂಬಾ ಹೊತ್ತು ಕೂತ್ಕೊಳ್ತಾನೆ. ಗುರುಗಳು ಕಣ್ಣು ತೆರೆಯುವುದಿಲ್ಲ, ವಾಪಸ್ ಬರ್ತಾನೆ. ದೇವರಿಲ್ಲ ಅಂತ ಮತ್ತೆ ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಯಾರೋ ಹೇಳ್ತಾರೆ, ಹೋಗಿ ಗುರುಗಳನ್ನ ನೋಡ್ಕೊಂಬ, ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ನಿಂಗೆ. 2ನೇ ಬಾರಿ, 3ನೇ ಬಾರಿ, 4ನೇ ಬಾರಿ ಕೂಡ ಅದೇ ರೀತಿಯ ಒಂದು ಭಾವನೆ ಬರ್ತದೆ. ಔಷಧಿಯ ವಾಸನೆಗಳ ಮೇಲೆ ಕಳೆದು ಹೋಗಿರ್ತಕ್ಕಂಥ ಒಂದು ಜೀವಂತವಾದ ಹೆಣವನ್ನ ಕಂಡ ಹಾಗೆ ಅನಿಸುತ್ತೆ ವಿವೇಕಾನಂದರಿಗೆ. ವಾಪಸ್ ಬರ್ತಾರೆ. ಆದ್ರೆ 5ನೇ ಬಾರಿ, 6ನೇ ಬಾರಿ ಹೋಗಿದ್ದಾಗ ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಯಾವಾಗ ನರೇಂದ್ರ ಗುರುಗಳ ಪಾದಸ್ಪರ್ಶವನ್ನ ಮಾಡ್ತಾನೆ, ಸಡನ್ ಆಗಿ ಗುರುಗಳು ಕಣ್ಣು ತೆರೆದು ದಿಗ್ ಅಂತ ಕುತ್ಕೊಂಡ್ಬಿಡ್ತಾರೆ. ಅವರ ಕಣ್ಣುಗಳಿಂದ ಧಾರಾಕಾರವಾಗಿರ್ತಕ್ಕಂಥ ಕಣ್ಣೀರು ಬರಲಿ ಸ್ಟಾರ್ಟ್ ಆಗ್ತದೆ. ಅವರು ತಮ್ಮ ಶಿಷ್ಯನನ್ನ ಆಲಂಗಿಸ್ಕೊಳ್ತಾರೆ ಮತ್ತು ಹೇಳ್ತಾರೆ, ನನ್ನ ಪ್ರೀತಿ ಹುಡುಗ, ಇದವ್ರು ಎಲ್ಲಿ ಕೂತಿದ್ಯ ಮಗ, ಎಲ್ಲಿ ಕೂತಿ, ನಿನಗೋಸ್ಕರ ಹುಡುಕ್ತಾ ಇದ್ದೆ ಅಂತ ಮಾತನ್ನು ಅವ್ರು ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವನಿಗೆ ಕಣ್ಣು ಮುಚ್ಕೊಳ್ಳಿಕ್ಕೆ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಅವನ ತಲೆ ಮೇಲೆ ತನ್ನ ಬಲಕೈಯನ್ನು ಇಟ್ಕೊಂಡು ಗುರುಗಳು ಕಿವಿಯಲ್ಲಿ ಪ್ರಣವದ ಓಂಕಾರವನ್ನು ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆ ಹೊತ್ತಲ್ಲಿ ಯಾವ ಅದ್ಭುತವಾದ ಟರ್ನಿಂಗ್ ಪಾಯಿಂಟ್ ಬಂತು ಅಂತ ಹೇಳಿದ್ರೆ, ವಿವೇಕಾನಂದರು ಹೇಳ್ತಾರೆ, ಆ ಹೊತ್ತಲ್ಲಿ ನರೇಂದ್ರ ಆಗಿರ್ತಕ್ಕಂಥ ನಾನು ವಿವೇಕಾನಂದ ಆಗಿ ಹೋದೆ ಅಂತ ಹೇಳ್ತಾರೆ. 1000 ವೀಣೆಗಳ ಝೇಂಕಾರವನ್ನ ಕೇಳಿದೆ ಅಂತ ಹೇಳ್ತಾರೆ. 1000 ಮೃದಂಗದ ನಾದವನ್ನ ಕೇಳಿದೆ ಅಂತ ಹೇಳ್ತಾರೆ. ಆ ಪ್ರಣವದ ಓಂಕಾರದ ಮೂಲಕ 1000 ಶಂಖದ ನಾದವನ್ನ ಕೇಳಲಿಕ್ಕೆ ನಂಗೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಅದುವರೆಗೆ ಬರೇ ಕಲ್ಲಾಗಿರ್ತಕ್ಕಂಥ ನರೇಂದ್ರ ಆ ಹೊತ್ತಿಗೆ ವಿವೇಕಾನಂದರಾಗಿ ರೂಪುಗೊಳ್ತಾರೆ. ಶಿಲೆಯಾಗಿದ್ದು ಶಿಲ್ಪವಾಗಿ ರೂಪುಗೊಳ್ಳುತ್ತದೆ. ಸ್ನೇಹಿತರೆ, ಈ ಶಕ್ತಿ ಇರತಕ್ಕಂಥದ್ದು ಗುರುವಿನ ಸ್ಪರ್ಶ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ಬಂಧುಗಳೇ, 1893ನೇ ಇಸ್ವಿ ಸೆಪ್ಟೆಂಬರ್ 11ನೇ ತಾರೀಕು ಜಗತ್ತಿನ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಧಾರ್ಮಿಕ ಸಭೆಯಲ್ಲಿ, ಅಮೆರಿಕದಲ್ಲಾಗಿ ಧಾರ್ಮಿಕ ಸಮ್ಮೇಳನದಲ್ಲಿ ವಿವೇಕಾನಂದರು ಮಾತಾಡಿ ಸ್ಟಾರ್ಟ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಭಾಷಣ ಅದು, ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಒಂದು ಭಾಷಣದ ಮೂಲಕ ಎಂಥ ವರ್ಚಸ್ಸು ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ, ಯಾವ ರೀತಿ ಜನ ಭಾರತವನ್ನು ಹುಡ್ಕೊಂಡ್ಬಂದ್ರು ಅಂತ ಹೇಳಿದ್ರೆ, ಯಾವ ರೀತಿ ಭಾರತಕ್ಕೆ ಒಂದು ಆಧ್ಯಾತ್ಮ ಸ್ಪರ್ಶವನ್ನ ಕೊಟ್ಟರು ಅಂತ ಹೇಳಿದ್ರೆ, ಆ ವಿವೇಕಾನಂದರು ಮಾಡಿರ್ತಕ್ಕಂಥ ಸ್ಪೀಚ್ ಇವತ್ತು ಕೂಡ ಮೆಮೊರೇಬಲ್ ಆಗಿರ್ತಕ್ಕಂಥದ್ದು. ಆ ಕ್ಷಣಕ್ಕೋಸ್ಕರ ನಾವು ಖಂಡಿತವಾಗಿ ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅದುವರೆಗೆ ಎಲ್ಲರೂ ಭಾರತ ಎಲ್ಲಿದೆ ಅಂತ ಹುಡುಕ್ತಾನೆ ಇದ್ರು. ಭಾರತಕ್ಕೆ ಒಂದು ದಾರಿ ತೋರಿಸಿರ್ತಕ್ಕಂಥ ಒಂದು ಭಾಷಣ ಅಂತಿದ್ರೆ ಅದು ವಿವೇಕಾನಂದರ ಭಾಷಣ ಅಂತ ಹೇಳ್ತಾರೆ. ಸ್ನೇಹಿತರೆ, ಬೇರೆ 39 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ವಿವೇಕಾನಂದರು ಮಾಡಿರ್ತಕ್ಕಂಥ ಚಮತ್ಕಾರಗಳು, ಮಾಡಿರ್ತಕ್ಕಂಥ ಆಧ್ಯಾತ್ಮ ಸ್ಪರ್ಶ, ಮಾಡಿರ್ತಕ್ಕಂಥ ಶ್ರೇಷ್ಠವಾದ ಜ್ಞಾನ ಸಂಪಾದನೆ, ಜಗತ್ತಿನ ಪರೀಕ್ಷೆಯನ್ನು ದಾಟಿರ್ತಕ್ಕಂಥ ಅದ್ಭುತವಾದ ವ್ಯಕ್ತಿತ್ವ, ಇದನ್ನೆಲ್ಲ ದಯಪಿಸಿಕೊಳ್ಳುವಾಗ ರೋಮಾಂಚನಗೊಳ್ಳುತ್ತೇವೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯನ್ನು ನಾವು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇನ್ನಷ್ಟು ಸಂಚಿಕೆಯನ್ನು ಖಂಡಿತವಾಗಿ ನೋಡ್ತಾ ಬನ್ನಿ. ಜ್ಞಾನಪಥ ಮುಂದುವರಿತದೆ.